ಓ ಅಖಂಡಾನಂದರೂಪಾಯ ಶಿಷ್ಯಸಂತಾಪಹಾರಿಣೇ ಪೂರ್ಣಾನಂದಬೋಧಾಯ ಶ್ರೀ ಸದ್ಗುರುವೇ ನಮೋ ನಮಃ. ಆತ್ಮಬಂಧುಗಳಿಗೆಲ್ಲ ಈಶಾವಾಸ್ಯ ಉಪನಿಷತ್ತಿನ ಶ್ರಾವಣ ಮಾಸದ ಸತ್ಸಂಗಕ್ಕೆ ಸ್ವಾಗತ. ಇಂದು 17ನೇ ಶ್ಲೋಕವನ್ನು ನೋಡಲಿದ್ದೇವೆ. ವಾಯುರನಿಲಮೃತಮ ಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರಕೃತಂ ಸ್ಮರಕ್ರತೋ ಸ್ಮರಕೃತಂ ಸ್ಮರ. ಈ ಶ್ಲೋಕಕ್ಕೆ ವಿವರಣೆಗೆ ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪೀಠಿಕೆಯನ್ನು ನೋಡಿದ್ರೆ ನಮ್ಮ ಗ್ರಹಣೆಗೆ ಸ್ವಲ್ಪ ಬರುತ್ತೆ ಏನು ಹೇಳಕ್ಕೆ ಹೊರಟಿದ್ದಾರೆ. ಯಾವುದು ಎಲ್ಲಿ ಉತ್ಪತ್ತಿ ಆಗ್ತದೆ, ಎಲ್ಲಿ ಲಯ ಆಗ್ತದೆ ಅನ್ನುವಂಥ ಖಚಿತವಾದಂಥ ಅನುಭವಕ್ಕೆ ತೆರೆದುಕೊಂಡಂಥ ಅನುಭಾವಿ ಯಾವುದು ಎಲ್ಲಿ ಉದ್ಭವ ಆಯಿತೋ ಅಲ್ಲಿಯೇ ಲೀನವಾಗ್ತದೆ, ಅದರಲ್ಲಿಯೇ ಲೀನವಾಗಬೇಕು, ಬೇರೆ ದಾರಿ ಇಲ್ಲ ಅನ್ನುವಂಥದ್ದನ್ನು ಖಚಿತವಾಗಿ ನಿಶ್ಚಯವಾಗಿ ಅದನ್ನು ಅನುಭವದಲ್ಲಿ ಗ್ರಹಿಸಿರ್ತಾನೆ. ಹೇಗೆ ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂಥ ನೀರು ಹರಿದೋ ಆವಿಯಾಗಿಯೋ ಮತ್ತೆ ತನ್ನ ಮೂಲವಾದ ಒಡಲಾದ ಸಮುದ್ರವನ್ನು ಸೇರ್ತದೋ, ಬೇರೆ ಬೇರೆ ಸ್ಥಳದಲ್ಲಿ ಬಂಧಿತವಾಗಿದ್ದಂಥ ವಾಯು ಪರದೆಯನ್ನು ಕಳೆದುಕೊಂಡ ತಕ್ಷಣ ಹೇಗೆ ಮೂಲವಾಯುವಿನಲ್ಲಿ ಲೀನವಾಗ್ತದೋ, ಪ್ರತಿಯೊಂದು ಎಲ್ಲಿಂದ ಉದ್ಭವ ಆದವೋ ಅಲ್ಲಿಗೆ ಲೀನವಾಗ್ತದೆ ಅನ್ನೋದು ಅನುಭಾವಿಗೆ ಅನುಮಾನವೇ ಇಲ್ಲದಂತೆ ನಿಶ್ಚಯವಾಗಿರುತ್ತೆ. ಗಾಳಿ ಗಾಳಿಯಲ್ಲಿ, ಬೆಂಕಿ ಬೆಂಕಿಯಲ್ಲಿ, ನೀರು ನೀರಲ್ಲಿ, ಹಾಗೆ ಪ್ರತಿಯೊಂದು ತನ್ನ ಮೂಲದಲ್ಲಿ ಅದು ಬೆರೆತು ಹೋಗ್ತದೆ. ಎಲ್ಲಿಂದ ಆಯಿತು ಅದರಲ್ಲಿ ಬೆರೆಯುತ್ತೆ ಅನ್ನೋಂಥದ್ದು ಖಚಿತವಾದಾಗ ಶರೀರವು ಸಹ ಎಲ್ಲಿಂದ ಬಂತು ಅದರಲ್ಲೇ ಲೀನವಾಗ್ತದೆ ಅನ್ನೋದು ಖಚಿತವಾಗ್ತದೆ.
ಇದನ್ನು ಮೊದಲೇ ತಿಳ್ಕೊಂಡಿರಬೇಕು ಅಭ್ಯಾಸದಲ್ಲಿ ಅಂತ. ಸೊ ಅದಕ್ಕೆ ಮಾಡುವುದೊಂದೇ ನಿನ್ನ ಧ್ಯೇಯ ಅಂತ ಹೇಳಿ ಸಲಕರಣೆಗಳ ಮೂಲಕ ಕರ್ಮವನ್ನು ಮಾಡಿಸ್ತು. ಅದು ಬಂಧಿಸುವಂಥ ಕರ್ಮ ಅಲ್ಲ, ಬಿಡುಗಡೆ ಮಾಡುವಂಥ ಕರ್ಮಗಳು ಅಂತ ಮಾತನಾಡಿದ್ವಿ. ಬಂಧಿಸುವಂಥ ಎಷ್ಟೋ ಅವಕಾಶಗಳಿದ್ರೂ ಬಿಡುಗಡೆ ಆಗೋ ಕಡೆ ಮಾರ್ಗವನ್ನು ಕ್ರಮಿಸ್ತಲ್ವ. ಏನು ಧನ್ಯಳು ಲಕ್ಷ್ಮಿ ಅಂತ ಮಾನ್ಯಳು ಅಂತ ಒಂದು ಹಾಡು. ಲಕ್ಷ್ಮೀ ಸೇವೆ ಮಾಡೋದಕ್ಕೆ ಕೋಟ್ಯಾನು ಕೋಟಿ ಜನರು ಕಾಯ್ತಾ ಇದ್ರೆ, ಆದರೆ ಆ ಲಕ್ಷ್ಮಿ ಸಾಕ್ಷಾತ್ ನಾರಾಯಣನ ಸೇವೆ ಮಾಡಿಕೊಂಡಿರ್ತಾಳೆ. ಅದರಲ್ಲಿ ಅವಳ ಇಚ್ಛೆ ಗಮನ ಎಲ್ಲ ಆ ಕಡೆ. ಹಾಗೆ ಏನೇನೋ ಬಂಧಿಸುವಂಥ ಕಾರ್ಯಗಳಿದ್ರೂ ಅದೆಲ್ಲದರ ಕಡೆ ಗಮನ ಕೊಡದೆ ಮುಕ್ತಿ ಬಿಡುಗಡೆ ಮಾಡುವಂಥದ್ರ ಕಡೆ ಗಮನ ಕೊಟ್ಟು ಅದನ್ನು ಮಾಡ್ತಲ್ಲ. ಮನ ಬುದ್ಧಿ ಚಿತ್ತ ಅಸ್ಮಿತೆಗಳು ಏನೆಲ್ಲ ಮಾಡಿದ್ವು ಅಂತ ಸಾಧನೆಗಳನ್ನು ಮಾಡಿ ಇವುಗಳ ಮೂಲಕ ಒಳ್ಳೆಯ ಅನುಭವವನ್ನು ಪಡ್ಕೊಂಡ್ವು. ಇಂದ್ರಿಯಾದಿಗಳಿಂದ ಸ್ಥೂಲ ಬ್ರಹ್ಮವನ್ನು, ಮನಸ್ಸು ಬುದ್ಧಿಯಿಂದ ಸೂಕ್ಷ್ಮ ಬ್ರಹ್ಮವನ್ನು, ಚಿತ್ತದಿಂದ ಭಾವಬ್ರಹ್ಮವನ್ನು, ಅಸ್ಮಿತೆಯಿಂದ ಬೇರೆಯಾಗಿರದೆ ತತ್ವಂ ಅಸಿ ಅಂತಕ್ಕಂಥ ಅಖಂಡ ಆನಂದ ಅನಂತ ಲಕ್ಷಣಗಳುಳ್ಳ ಬ್ರಹ್ಮವನ್ನು ಅನುಭವಕ್ಕೆ ತಗೊಂಡು ಹೀಗೆ ಇವು ಬಂಧಿಸವಲ್ಲದೆ ಮುಕ್ತಿದಾರಿಯನ್ನು ತೋರುವಂಥ ಮಾರ್ಗಗಳಾಗಿದ್ವು, ಕರ್ಮಗಳಾಗಿದ್ವು. ಏನು ಭಾಗ್ಯ ಮಾಡಿದ್ವು ಇವು. ಆಹಾ. ಹಾಗಾಗಿ ಇಂಥ ಜೀವಿತವನ್ನು 100 ವರ್ಷ ಶತಸ್ಸಮಃ ಜೀವಿಸ್ಬೇಕಪ್ಪ ಅಂತ ಹೇಳಿದ್ರು. ಹಾಗೆ ಜೀವಿಸಿದ್ದಾನೆ. ಸೊ ಹೇಗೆ ಅವಸ್ಥೆಗಳು ಹಂತ ಹಂತವಾಗಿ ಪಂಚಭೂತಗಳಿಂದ ಬಿಡುಗಡೆ ಆದವು, ಜಾಗ್ರತನ್ನು ಕಳಚಿಕೊಂಡಾಗ ಇಂದ್ರಿಯಗಳಿಂದ ಬಿಡುಗಡೆ ಆದವು, ಸ್ವಪ್ನಕ್ಕೆ ಹೋದಾಗ ಸ್ವಪ್ನದಿಂದ ಆಚೆ ತುರಿಯಕ್ಕೆ ಹೋದಾಗ ಮನಸ್ಸು ಬುದ್ಧಿಗಳಿಂದ ಹೇಗೆ ಬಿಡಿಸ್ಕೊಂಡು ಇನ್ನು ಅದರಿಂದ ಸ್ವಲ್ಪ ಮುಂದೆ ಹೋದಾಗ ಎಲ್ಲ ಭಾವ ಆ ಅಸ್ಮಿತೆಯನ್ನು ಕಳ್ಕೊಂಡು ಏನು ಇಲ್ಲದಾದಂಥ ಶುದ್ಧದಲ್ಲಿ ಬೇರೆ ಇಲ್ಲ ಅನ್ನೋಂಥ ಒಂದು ಅನುಭವವನ್ನು ಕಂಡುಕೊಂಡು ಇವು ಇಲ್ಲದಾದರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಇಲ್ಲದಾದರೆ ಮೂಲವೇನಿದೆಯೋ ಅದರಲ್ಲಿ ತಾನು ನೆಲೆಯಾಗ್ತದೆ ಅಂತ, ಎಲ್ಲಿಂದ ಬಂತು ಅಲ್ಲಿ ಸೇರುತ್ತೆ ಅನ್ನೋಂಥದ್ದು ನಿಶ್ಚಯವಾಗಿ ಈ ಅಭ್ಯಾಸವನ್ನು ಮಾಡಿದಂಥವನಿಗೆ ನಿರ್ಣಯವಾಗಿದೆ. ಹಿರಿಯರದಕ್ಕೆ ಶರಣನ ಗುಣವನ್ನು ಮರಣದಲ್ಲಿ ನೋಡು ಅಂತ, ಕಳೆದೋಯ್ತೊಂದು ಪೀಡೆ ಅಂತ ಕುಣಿದಾಡ್ತಾರೆ.
ಸುತ್ಕೊಂಡು ತಿರುಗ್ತಿದ್ವಲ್ಲ, ಇನ್ನು ಅದರ ಇದಿಲ್ಲ. ಆಮೇಲೆ ಮರಳಿ ಬಾರದ ಹಬ್ಬ ಇದು, ಎಲ್ಲಿಗೆ ಹೋಗ್ತೀವಿ ಅಂತ ನಿಶ್ಚಯ ಆಗಿದೆ, ಮತ್ತೆ ಬರುವಂಥದ್ದಿಲ್ಲ ಕತೆ ಅಂತ ಹೇಳಿ ಅಷ್ಟು ಸ್ವಚ್ಛವಾಗಿರೋದನ್ನು ಕಂಡುಕೊಂಡಿರೋವಂಥ ಅನುಭಾವಿಗಳಿಗೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾವುದನ್ನು ನಿತ್ಯ ಅನುಭವದಲ್ಲಿ ಇಟ್ಕೊಂಡಿದ್ರು, ಅದರಲ್ಲೇ ಮುಳುಗಿದ್ರು, ಅದನ್ನೇ ಮಾಡ್ತಿದ್ರು, ಇನ್ನು ಶರೀರವನ್ನು ತ್ಯಜಿಸುವಂಥ ದಿನದಲ್ಲಿ ಆ ಮೂಲವಾದ ಅಡ್ರೆಸ್ ಅಂತ ಏನು ಹೇಳ್ತೀವಿ ಅದನ್ನು ಕಂಡುಕೊಂಡಿದ್ರಲ್ಲ, ವಿಳಾಸವನ್ನು ಪ್ರತಿನಿತ್ಯ ಹೋಗಿ ಬರುವಂಥದ್ದು, ಹೇಗೆ ಹೋಗ್ತಿದ್ವಿ ಹೇಗೆ ಬರ್ತಿದ್ವಿ ಅನ್ನೋದು ನಿಶ್ಚಯ ಆಗಿದೆ, ಅದನ್ನು ಸ್ವಲ್ಪ ಜ್ಞಾಪಿಸುವಂಥದ್ದು. ಹಾಗಾಗಿ ಇಲ್ಲಿ ಅದು ರೂಢಿ ಆಗಿರೋದ್ರಿಂದ ತಾನೇ ಸಹಜವಾಗಿ ಹೋಗುತ್ತೆ. ಆದರೂ ಒಂದು ಸಲ ಈ ಮಾಡಿದಂಥವರೇ ಕ್ರತೋ ಸ್ಮರಕೃತಂ, ಏನೇನೆಲ್ಲ ಅನುಭವಗಳನ್ನ ತಗೊಂಡಿದ್ರೆ ಅದನ್ನು ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳಿ. ಇದ್ರ ಪಾಡಿಷ್ಟೇ, ಇದ್ರ ಪಾಡಿಷ್ಟೇ, ಹೀಗೆ ಕಳಚ್ಕೋತೇವೆ ಏಕತೆಯಲ್ಲಿ ಲೀನವಾಗ್ತದೆ. ಒಂದು ಸಲ ಆ ಸ್ಪರ್ಶವನ್ನು ಮತ್ತೆ ಕೊಡ್ರಿ ಅಂತ ಹೇಳಿ 2 ಸಲ ಅದನ್ನೇ ಮತ್ತೆ ಮತ್ತೆ ಹೇಳ್ತಾರೆ. ಅದರಿಂದ ಯೌವನದಲ್ಲಿದ್ದಾಗಲೇ ಇದನ್ನೆಲ್ಲ ಸಿದ್ಧಿಸ್ಕೊಳ್ಳಿ. ಯಾಕೆ ಅದು ರೂಢಿ ಆಗೋಗ್ತದೆ, ಕಣಕಣದಲ್ಲೂ ಅದು ತುಂಬ ಹೋಗ್ತದೆ, ಮತ್ತು ಅನಾಯಾಸವಾಗಿ ತನ್ನ ಸ್ಥಾನಕ್ಕೆ ಹಿಂತಿರುಗುವಾಗ ಅದೇ ದಿಕ್ಕಿನಲ್ಲಿ ಅದೇ ವಿಳಾಸದಲ್ಲಿ ಹೋಗುತ್ತೆ ಅಂತ ಇದನ್ನು ಮತ್ತೆ ಜ್ಞಾಪಿಸ್ಕೊಳ್ಳಿ ಶರೀರ ಬಿಡುವಂಥ ಸಮಯದಲ್ಲಿ ಅಂತ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಾಯುರ್ ಅನಿಲಂ ಅಮೃತಂ ಥೇದಂ. ಸೊ ಈ ಪ್ರಾಣಶಕ್ತಿ ಏನಿದೆ, ಇದು ಈ ಪ್ರಾಣವಾಯುವು ಆ ಮೂಲ ತತ್ವದಲ್ಲಿ ಅಮೃತದಲ್ಲಿ ಹೇಗೆ ಬೆರೆತೋಗ್ತದೋ ಹಾಗೆ ಭಸ್ಮಾಂತಂ ಶರೀರಂ, ಈ ಶರೀರ ನಾಶ ಆಗೋದರ ಸಮಯದಲ್ಲಿ ಅಥವಾ ನಂತರ ಈ ಜೀವನು ಕೂಡ ಅದೇ ಪರಮಾತ್ಮನಲ್ಲಿ ಬೆರೆತು ಹೋಗ್ತಾನೆ. ಅಂಥ ಸಮಯದಲ್ಲಿ ಕ್ರತೋ ಮಾಡಿದವರೇ ಸ್ಮರಕೃತಂ, ಏನೇನು ಮಾಡಿದ್ರೋ, ಇಲ್ಲಿ ಒಳ್ಳೆಯದನ್ನೇ ಅಂತ ಹೇಳಿದ್ವಿ, ಇವಳು ಲಕ್ಷ್ಮಿ, ಇವಳು ಏನೇನು ಮಾಡಿದ್ವಿ, ಆ ಅದ್ಭುತವಾದಂಥ ಮಾರ್ಗ ಏನಿದ್ವು, ಸಾಧನೆಗಳೇನಿದ್ವು, ಇಂದ್ರಿಯಗಳಿಂದ ಸ್ಥೂಲ ಬ್ರಹ್ಮವನ್ನೇ ನೋಡಿದ್ವಿ, ಮನಸ್ಸು ಬುದ್ಧಿಗಳಿಂದ ಸೂಕ್ಷ್ಮ ಬ್ರಹ್ಮವನ್ನೇ ನೋಡಿದ್ವಿ, ಚಿತ್ತದಿಂದ ಭಾವಬ್ರಹ್ಮವನ್ನು ಮತ್ತು ಅಸ್ಮಿತೆಯಿಂದ ಅಖಂಡ ಆನಂದ ಅನಂತವೆಂಬಂಥ ಬ್ರಹ್ಮವನ್ನು ಈ ರೀತಿಯಾಗಿ ನಿಶ್ಚಯವಾಗಿ ಕಂಡಿದ್ವಿ. ಇಂಥ ಶರೀರವನ್ನು ತ್ಯಾಗ ಮಾಡುವಂಥ ಸಮಯದಲ್ಲಿ ಮತ್ತೆ ಅದನ್ನು ಜ್ಞಾಪಿಸ್ಕೊಳ್ಳಿ. ಆ ಸತ್ಸಾಧನೆಗಳೇನಿದ್ವೋ ಅದನ್ನೇ ಮತ್ತೆ 2 ಸಲ ಹೇಳ್ತಾರೆ. ಏನಂತ? ಸ್ಮರಕ್ರತೋ ಸ್ಮರಕೃತಂ ಸ್ಮರ. ಮತ್ತೆ ಜ್ಞಾಪಿಸ್ಕೊಳ್ರಪ್ಪ, ಮತ್ತೆ ನೆನೆಸ್ಕೊಳ್ರಪ್ಪ.
ಇದು ನಿಶ್ಚಯವಾಗಿ ಮತ್ತೆ ಮತ್ತೆ ರೂಢಿಯಲ್ಲಿದ್ದರೆ ಮಾತ್ರ ಅದು ಆ ಸಂದರ್ಭದಲ್ಲಿ ಹಾಗಿರ್ಲಿಕ್ಕಾಗ್ತದೆ, ಹಾಗೆ ಹೋಗ್ತದೆ. ಅದರಿಂದ ಎಷ್ಟೋ ಮಹಾತ್ಮರುಗಳ, ಶರಣರುಗಳ ಮರಣವನ್ನು ಕಣ್ಣಾರೆ ಕಂಡಿದ್ದೀವಿ ಎಲ್ಲರೂ. ಎಷ್ಟು ಆನಂದದಿಂದ ಶರೀರ ತ್ಯಾಗವನ್ನು ಮಾಡ್ತಾರೆ. ಅವರ ಗುಣಗಳನ್ನು, ಅವರು ಮಾಡಿದ ಸಾಧನೆಯನ್ನು ಮರಣದಲ್ಲಿ ನೋಡಿ ಅಂತ ಹೇಳ್ತಾರೆ. ಆ ನೆಮ್ಮದಿಯ, ಆ ಕೊನೆಯ ಒಂದು ಅಸನ್ಮುಖತೆ, ಇನ್ನು ಇವತ್ತಿಗೆ ಮರಳಿಬಾರದ ಲೋಕಕ್ಕೆ ಮುಳುಗ್ತಾ ಇದ್ದೀವಿ, ಅದರಲ್ಲಿ ಲೀನವಾಗ್ತೀವಿ ಅಂತ, ಚಿರಶಾಂತಿಗೆ ಹೊರಡ್ತಾ ಇದ್ದೀವಿ ಅಂತ. ಅದು ತಿಳ್ಕೊಳ್ದೆ ಹೋಗಿದ್ದಾಗ ಅವನಲ್ಲಿ ಗೊಂದಲವಿತ್ತು, ಭಯವಿತ್ತು. ಇಲ್ಲಿ ಯಾವುದಿಲ್ಲ, ಶುದ್ಧ ನಿರಾಳ. ಯಾಕೆ? ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋಂಥ ವಿಳಾಸ ಖಚಿತವಾಗಿದೆ. ನಿಶ್ಚಯವಾಗಿ ಅದನ್ನು ಕಂಡುಕೊಂಡಿದೆ. ಹಾಗಾಗಿ ಮರಳಿಬಾರದಂಥ ಲೋಕಕ್ಕೆ ಅದು ಪಯಣಿಸ್ತದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದರೆ ಬಹಳ ಅದ್ಭುತವಾದಂಥದ್ದು. ಇಷ್ಟು ನಿಶ್ಚಯವಾಗಿ ಆ ಅನುಭವವನ್ನು ಜೀವನವನ್ನಾಗಿ ಮಾಡಿಕೊಂಡಂಥವ್ರು ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲದು ಆ ನುಡಿಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನೋ ಭ್ರಾಂತಿಯಲ್ಲಿ ಮುಳುಗೋಗಿರುತ್ತೆ, ತೊಳಲಾಡುತ್ತೆ, ಭಯಪಡುತ್ತೆ, ಏನೋ ಭ್ರಮೆಗೀಡಾಗುತ್ತೆ. ಆದರೆ ನಿಜವಾದಂಥ, ಅದಕ್ಕಾಗಿ ದುಡಿದಂಥ ಮಹಾತ್ಮರು, ಅನುಭವಿಗಳೇನಿದ್ದಾರೆ, ಅವರು ಮಾತ್ರ ನಿಶ್ಚಿಂತೆಯಾಗಿ ಶರೀರ ತ್ಯಾಗವನ್ನು ಮಾಡಿ ನಿಶ್ಚಯವಾದದಲ್ಲಿ ತಮ್ಮ ಧ್ಯೇಯವನ್ನು ಪೂರ್ಣಗೊಳಿಸ್ತಾರೆ ಅನ್ನೋಂಥ ಒಂದು ಪ್ರಸ್ತಾಪ ಇದೆ ಇಲ್ಲಿ. ಭಾಳ ಅದ್ಭುತವಾದಂಥದ್ದು. ಹಾಗಾಗಿ ಇಂದಿನ ಸತ್ಸಂಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡಿಕೊಳ್ಳೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕವನ್ನು ನೋಡೋಣ. ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಸತ್ಸಂಗ ಇಲ್ಲಿಗೆ ಮುಕ್ತಾಯ ಮಾಡೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಮತ್ತೆ ಸಿಗೋಣಪ್ಪ.